ಮಂತ್ರಾಲಯ, ಇವಾಗ ಬಿಚ್ಚಾಲಯ ಅಂತ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ನೀವೆಲ್ಲರೂ. ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗ ಮಂತ್ರಾಲಯ ಅಂತಾಗಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ರಾಯರ ಸ್ತೋತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಅವರು ಹುಟ್ಟಿದಂತಹ ಸ್ಥಳ ಇದೇ ಊರಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಅವರು ಬೃಂದಾವನ ಪ್ರವೇಶ ಹಾಕಿನ ಮುಂಚೆ, ಮಂತ್ರಾಲಯಕ್ಕೆ ಹೋಗಿನ ಮುಂಚೆ 13 ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಜೊತೆಗೆ ಅವರಿಲ್ಲಿ ಇರೋ ಕಾಲದಲ್ಲಿ ಬೃಂದಾವನ ಕಾಣಿಸ್ತಾನೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಎರಡಲ್ಲ 13 ವರ್ಷ ಕಾಲ 13 ಇಯರ್ಸ್ ರಾಯಿಯಲ್ಲಿ ಜಪಾತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ, ತಪಸ್ಸು ಮಾಡ್ತಿರುವಂತಹ ಸ್ಥಳ. ಜಪದ ಕಟ್ಟಿ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರು 13 ವರ್ಷ ಈ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಅವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡೋ, ಭೋಜನ ಮಾಡೋ ಸಮಯದಲ್ಲಿ ಅವರಿಗೆ ತುಂಬ ಇಷ್ಟವಾದ ಪದಾರ್ಥ ಒಂದು ಕಡ್ಲಿ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡುಬು ಅಂತ ಬರುತ್ತದೆ. ಮಸ್ತಿ ಕಡುಬು ಅಂದರೆ ನೀವು ಹಬ್ಬದಲ್ಲಿ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದರೆ ನೀವೆಲ್ಲ ಮೋದಕ ಅಂತ ಏನೋ ಕರಿತೀರಿ. ಅದು ರಾಯರಿಗೆ ಇಷ್ಟವಾದ ಪದಾರ್ಥ. ರಾಯರ ಊಟ ಮಾಡುವ ಸಮಯದಲ್ಲಿ ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರ ಮಾಡಿಕೊಡ್ತಾ ಇದ್ರು. ಇವಾಗೂ ನೀವು ನೋಡ್ಬೋದು 400 ವರ್ಷದ ಹಿಂದುಗಡೆ ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ಗ್ರೈನಿಂಗ್ ಸ್ಟೋನ್ ಅಂದರೆ ಹೊರಳಕಲ್ಲು ರುಬ್ಬಗುಂಡು ಇವಾಗೂ ಇದೆ. ಅಲ್ಲಿ ಮೇಲ್ಗಡೆ ಬರ್ತದೆ, ಹೋಗ್ತಾ ನೋಡಿಕೊಂಡು ಹೋಗಿ. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ರಾಯರ ಶಿಷ್ಯರ ಅಪ್ಪಣ್ಣಾಚಾರ್ಯವರ ಪ್ರತಿಷ್ಠಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದರೆ ಒಂದೇ ಶಿಲೆಯಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ದು ಅವರ ಶಿಷ್ಯರು. ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ಥರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮಗೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ನೀವೆಲ್ಲರೂ ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನು ವ್ಯತ್ಯಾಸ ಏನು ಅಂದರೆ, ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಏನಂತ ಕರೀತೀರಿ? ಜೀವಂತವಾಗಿ ಕೂತಿದ್ದು ಮಂತ್ರಾಲಯದಲ್ಲಿ ಇಲ್ಲೆಲ್ಲ ಮೂಲ ಬೃಂದಾವನ ಅಂತ ಕರೀಬೇಕು ಎಲ್ಲರೂ. ನೀವೆಲ್ಲ ಜೀವ ಸಮಾಧಿ ರಾಯರು ಐಕ್ಯ ಆಗಿದ್ದು ಅಂತ ಏನೇನೋ ಕರೀತೀರಿ. ಯಾರಾಗಿ ಕರಿಬಾರ್ದು, ಏನಂತ ಕರಿಬೇಕು? ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಏಕಶಿಲಾ ಬೃಂದಾವನ. ಮಂತ್ರಾಲಯದಲ್ಲಿ ಮೂಲ ಬೃಂದಾವನ ಆದಮೇಲೆ ಇದೇ ಕ್ಷೇತ್ರದಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದ್ದಂತಹ ಸ್ಥಳ. ಬಹುಶಃ ನೀವೆಲ್ಲ TVಸಲ್ಲಿ ನೋಡಿರ್ಬೋದು ಅನ್ಕೊಂತೀನಿ. ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಆಗಬೇಕಾದ್ರೆ ಅಪ್ಪಣ್ಣಾಚಾರ್ಯವರಿಗೆ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ತುಂಗಾಭದ್ರಾ ನದಿನೇ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದಂತಹ ನದಿ. ಆ ನದಿ ಇದೇ ತುಂಗಾಭದ್ರಾ ನದಿ. ಇದೇ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟಿದ್ವಿ. ಪೂಜ್ಯಾಯ ರಾಘವೇಂದ್ರಾಯ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋದ್ಯಪಾರ ಅಂತ ರಾಯರ ಹೆಸರ ಮೇಲೆ ಮಂತ್ರ ಹೇಳಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ತುಂಗಾಭದ್ರಾ ನದಿಯಲ್ಲಿ ಕಾಲಿಟ್ಟರೆ ಸಾಕು, ಇದೇ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಇವಾಗೂ ಕೂಡ ಅಪ್ಪಣ್ಣಾಚಾರ್ಯವರ ಜನರೇಷನ್ ಇದ್ದಾರೆ ಪೂರ್ವ ಕಾಲದಿಂದನೂ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರಿತೇವೆ. 6th ಅಂದರೆ 6ನೇ ಜನರೇಷನ್ ಅಂತ ಈ ಮಠ ಎಲ್ಲ ನೋಡ್ಕೊಂಬೋದಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದರೆ, ಇಲ್ಲಿ ಪ್ರತಿನಿತ್ಯ ಗುರುರಾಯರ ಸೇವೆಗಳು ನಡೀತಾ ಇರ್ತವೆ. ಅಷ್ಟೋತ್ತರ ಸದಸೇವಾ ಇಲ್ಲಿ ಪ್ರತಿನಿತ್ಯ 1,000, 2,000, 3,000, 5,000 ಜನಕ್ಕೂ ಮೇಲೇನು ಬಂದಂಥ ಭಕ್ತಾದಿಗಳ ಪರವಾಗಿ ಅನ್ನದಾನ ಸೇವಾ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ನಾವು ಮಾಡಿಸ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಗಳವರ ನಮ್ಮೆಲ್ಲರ ಕೈಯಲ್ಲಿ ಮಾಡಿಸ್ಕೊಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಗುರುರಾಯರ ಸೇವೆಗಳು ನಡೀತವೆ. ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ಗುರುರಾಯರ ಸೇವೆಗಳ ಮಾಡಿಸ್ಬೇಕು, ಅಥವಾ ಒಂದು ಸಣ್ಣ ಸೇವೆ ಅರ್ಚನೆ ಮಾಡಿಸ್ಬೇಕು, ಅಥವಾ ನಾವು ಅನ್ಕೊಂಡಿದ್ದ ಮನಸ್ಸಂಕಲ್ಪ ಸಿದ್ಧಿಗೋಸ್ಕರ ಎಲ್ಲಕ್ಕಿಂತ ದೊಡ್ಡ ದಾನ ಪುಣ್ಯದಾನನೇ ಅನ್ನದಾನ ಅಂತ ಕರೀತೇವೆ. ಅದು ರಾಯರ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿಸ್ಬೇಕಂತ ನಿಮ್ಮ ಮನಸ್ಸಿಗಿತ್ತು ಅಂದರೆ ಈ ಕ್ಷೇತ್ರದಲ್ಲಿ 1 ದಿವಸ ಅನ್ನದಾನ ಸೇವೆ ಅಂತ ಹಿಡಿದು ಶಾಶ್ವತವಾಗಿ ಪರ್ಮನೆಂಟ್ ಆಗಿ ಸೇವೆಗಳು ನಡೀತವೆ. ಹಂಗಂತೇಳಿ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಕೂಡ ರಾಯರ ಸೇವೆಗಳು ಬರೆಸಲೇಬೇಕು, ಅನ್ನದಾನ ಸೇವೆ ಕಾಣಿಕೆ ಕೊಡಲೇಬೇಕು ಅಂತ ಯಾರಿಗೆ ಬಲವಂತ ಇಲ್ಲ, ಫೋರ್ಸ್ ಇಲ್ಲ. ಗುರು ರಾಯರ ಸೇವೆಗಳ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದರೆ ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಕೊಟ್ಟು ಬರೆಸ್ಬೋದು. ಏನೇನು ಸೇವೆಗಳಿರುತ್ತೆ ಅಂದರೆ 1 ದಿವಸ ಅನ್ನದಾನ ಮಾಡಿಸ್ಬೇಕು ಸದ್ಯಕ್ಕೆ ಅಂತಂದರೆ ಎಲ್ಲರೂ ಮಾಡಿಸ್ಬೋದು.
508 508 ಕೊಟ್ಟರೆ ಒಂದು ದಿವಸ ಸಂಪೂರ್ಣ ಅನ್ನದಾನ ಆಗುತ್ತೆ. ಯಾವತ್ತು? ರಾಯರ ವಾರ ಗುರುವಾರ ಆಗುತ್ತೆ. ಇಲ್ಲ ಅಂದರೆ ನೀವು ಹೇಳಿದ್ದು ಡೇಟ್ಗೆ, ನೀವು ಹೇಳಿದ್ದು ಟೈಮಿಗೆ, ಮದುವೆ ದಿವಸ, ಹುಟ್ಟಿದಬ್ಬ, ವಿಶೇಷ ದಿವಸ, ಡೇಟ್ ಪ್ರಕಾರನೂ ಮಾಡಿಸ್ಬೋದು. 508 ಒಂದು ದಿವಸ ಆಗುತ್ತೆ, ಕೊಟ್ಟು ಬರೆಸ್ಬೋದು, ರಸೀದಿ ಕೊಡ್ತಾರೆ. ಇದಕ್ಕಿಂತ ಕಡಿಮೆ ಮಾಡಿಸ್ಬೇಕು ಅಂದರೆ 101 201 ಕೊಡ್ಬೋದು. ಅನ್ನದಾನಕ್ಕೆ ಹೋಗಲ್ಲ, ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕ ಆಗುತ್ತೆ, ರಸೀದಿ ಕೊಡ್ತಾರೆ. ಇಲ್ಲ 1 ತಿಂಗಳು ಮಾಡಿಸ್ಬೇಕು ಅಂದರೆ ರಾಯರ ಕ್ಷೇತ್ರದಲ್ಲಿ ಬಂದು, ರಾಯರ ಕ್ಷೇತ್ರದಲ್ಲಿ 1008 1508 1 ತಿಂಗಳಾಗುತ್ತೆ. ತಂದೆ ತಾಯಿ ಆರೋಗ್ಯ, ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಷನ್ ಪರವಾಗಿ, ಮದುವೆ ಪರವಾಗಿ, ಜಾಬ್ ಪರವಾಗಿ, ಚರ್ಮ ರೋಗ, ಕೋರ್ಟ್ ಕೇಸ್ ಪರವಾಗಿ ಗುರುವಾರ ಅಷ್ಟಾಕ್ಷರ ಹೋಮಗಳಾಗುತ್ತೆ. ಇಲ್ಲಿ 12 ಹೋಮಗಳಾಗುತ್ತೆ. 1 ತಿಂಗಳ ಸೇವೆಗೆ ಆನ್ಲೈನ್ ಕೂಡ ಮಾಡ್ಬೋದು. ರಾಯರ ಒರಿಜಿನಲ್ ಫೋಟೋ ಕೊಡ್ತಾರೆ. ಈ ಕ್ಷೇತ್ರದಲ್ಲಿ 1 ತಿಂಗಳ ಅನ್ನದಾನ ಪ್ಲಸ್ 12 ಹೋಮಗಳಾಗುತ್ತೆ. ತಂದೆ ತಾಯಿ ಆರೋಗ್ಯಕ್ಕೋಸ್ಕರ ಒಂದು ಆಯುಷ್ ಹೋಮನೂ ಆಗುತ್ತೆ. ಇಲ್ಲ 1 ವರ್ಷ ಮಾಡಿಸ್ಬೇಕು ಅಂದರೆ ಪರ್ಸ್ನಲ್ ಇತ್ತು ಅಂದರೆ ಮಾಡಿಸ್ತಾರೆ. 2008 ಅಥವಾ 2508 ಕೊಟ್ಟರೆ 1 ವರ್ಷ ಆಗುತ್ತೆ. ಇದರಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸಂತಾನ, ಕುಜದೋಷದ ಪರವಾಗಿ ಗೋದಾನ, ಗೋಗ್ರಾಸ, ಗೋ ಸಂರಕ್ಷಣೆ ಕೂಡ 1 ವರ್ಷ ಸರ್ವಸೇವೆ ಆಗುತ್ತೆ. ಪರ್ಮನೆಂಟ್ ಆಗಿ ಮಾಡಿಸ್ಬೇಕು ಅಂದರೆ 5008 ಅಥವಾ 10,008 ಪರ್ಮನೆಂಟ್ ಲೈಫ್ ಟೈಮ್ ಆಗುತ್ತೆ. ರಾಯರ ವಸ್ತ್ರ ಫೋಟೋನು ಕೊಡ್ತಾರೆ. ದೇವಸ್ಥಾನಕ್ಕೆ ಬಂದು ನೀವೆಲ್ಲ ಇಷ್ಟೊತ್ತು ರಾಯರ ಬಗ್ಗೆ ಕೇಳಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. 1-2 ನಿಮಿಷ ರಾಯರ ಹತ್ರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡು ನಿಧಾನಕ್ಕೆ ಬನ್ನಿ. ಎಲ್ಲರಿಗೂ ರಾಯರ ಫಲ ಮಂತ್ರಾಕ್ಷತೆ ಕೊಡ್ತೇವೆ. ಮಂತ್ರಾಕ್ಷತೆ ತಗೊಂಡು ತಲೆ ಮೇಲೆ ಹಾಕ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ.